ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ಮುಂದೆ ಒಂದು ಟೆಂಪೋ ಇತ್ತು, ನಾನು ನಿಧಾನ ಪಂಟೆಯಲ್ಲಿ ಹೋಗ್ತಾ ಇದ್ದರೆ ಆಪೋಸಿಟಲ್ಲಿ ಫಾಸ್ಟಾಗಿ ಬಂದು NS ಗಾಡಿಯನ್ನು ಗುದ್ದಿದ್ದಷ್ಟೇ. ಬಿದ್ದೋಗ್ತಾನೆ ಏನೂ ಗೊತ್ತಾಗಿಲ್ಲ. ಮತ್ತೆ ಇದು ನೋಡಿದ್ರೆ ಅವ್ನಿಗೆ ರಕ್ತ ಬರ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಆಮೇಲೆ ಅವ್ನು ಎತ್ಕೊಂಡು ಕೈ ಎಲ್ಲ ಬೆಂಡಾಗೋಗಿತ್ತು, ಬ್ಲಡ್ ಜಾಸ್ತಿ ಹೋಗ್ತಾಯಿತ್ತು. ಎತ್ಕೊಂಡು ಮತ್ತೆ ಆಂಬುಲೆನ್ಸ್ ಕೊಡಿ ಮತ್ತೆ ಎತ್ಕೊಂಡಿಲ್ಲ ಹಾಕ್ಕೊಂಡಿದ್ದಾರೆ. ಕಾಲೇಜ್ BTO ಕಾಲೇಜ್ ಮುದ್ದೇನಹಳ್ಳಿ ಹತ್ರ ಹೋಗ್ತಾ ಇದ್ದೆ. MBA ಮಾಡ್ತಾ ಇದ್ದಾರೆ, ಫೈನಲ್ ಇಯರ್. ಇಬ್ಬರು ಒಂದೇ ಗಾಡಿಯಲ್ಲಿ ನಿಂತಿದ್ದೆ. ಅವ್ನು ನೋಡಿಸ್ತಾ ಇದ್ದ, ನಾನು ಹಿಂದೆ ಕೂತಿದ್ದೆ. ಕಾಲೇಜಿಗೆ ಹೋಗ್ತಾ ಇದ್ದೆ. ನಾವು ನಿಧಾನ ಹೋಗ್ತಾ ಇದ್ರು, ಆಪೋಸಿಟಲ್ಲಿ ಗಾಡಿ ಬಂದ್ಬಿಟ್ಟು ನಮ್ಗೆ ಹಂಗೆ ಹೊಡೆದಿತ್ತು. ಒಂದು ಆ ಕಡೆ ಅವ್ನಿಗೆ ಈ ಕಡೆಯಿಂದ ಒಂದು ಗಾಡಿ ಹೋಗ್ತಾ ಇತ್ತು, ಆ ಕಡೆಯಿಂದ ಒಂದು ಕಾರ್ ಅಡ್ಡಿತ್ತು. ಅವ್ನು ಸೆಂಟ್ರಲ್ ಹಿಂಗೆ ತೋರ್ಸಕ್ಕೆ ಬಂದು ಹೊಡೆದಿದ್ದೆ ಅಂತ ನಮ್ಗೆ ಹೊಡೆದಿದ್ದು. ಗೊತ್ತಾಗಿಲ್ಲ, ನಾನು ಬಿದ್ದೋಗಿದ್ದ ತಕ್ಷಣ ನಮ್ಗೆ ಸ್ವಲ್ಪ ಆದ್ಮೇಲೆ ಇದು ನೋಡಿದ್ರೆ ಈ ಥರ ಆಗಿತ್ತು ಅಷ್ಟೇ. ನಂಗೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಅವ್ನಿಗೆ ಸ್ವಲ್ಪ ಕೈ ಏನೋ ಆಗಿದೆ ಅಷ್ಟೇ, ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ಇನ್ನೊಂದು ಅಪೋಸಿಟ್ ಬಂದ ಗಾಡಿ ಏನಾಗಿದೆ? ಅವ್ನಿಗೆ ನಾವು ಅಲ್ಲಿಂದ ಇದ್ರು, ಅವರೆಲ್ಲ ಕರ್ಕೊಂಡು ಹೋಗೋರು ಸರ್ ಹಾಸ್ಪಿಟಲ್ ಒಳಗಡೆ ಎಮರ್ಜೆನ್ಸಿ. ಬದುಕೊಂಡಿರೋದೇ ಅಷ್ಟೊಂದು ಫಾಸ್ಟಾಗಿ ಏನು ಬಂದಿಲ್ಲ ಸರ್. ಅವ್ನು ಆ ಕಡೆ ಬಂದು ಫಾಸ್ಟಾಗಿ ಬಂದಿದ್ದೆ. ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕೊಂಡಿದ್ದು ಸರ್, ನಾನು ಹಾಕ್ಕೊಂಡಿದ್ದೆ. ಮೇಲಾಗಿ ಹೈಕೋರ್ಟ್ಗೆ ಹೋಗುವಂಥ ಸಂಭವನ ನಾವು ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಯಾಕಂದರೆ ಆ ದುಡ್ಡು ಹಣದಿಂದ ಅದು ಬೇರೆ ಉಪಯೋಗ ಪಡೋದಕ್ಕಿಂತ ನೀರಾವರಿ ಮಾಡಿದ್ರೆ ಒಳ್ಳೆಯದು ಚೆನ್ನಾಗಿರ್ತೇವೆ. ಅದು ಒಂದು ಯೋಜನೆ ಮಾಡಬೇಕು, ಅದರ ಬೇರೆ ಮಾಡಬೇಕು ಅಂತೇಳಿ ಒಂದು ಪ್ಲಾನಿಂಗಲ್ಲಿದ್ದೀವಿ. ಅದು ಈ ಸಮ್ಮುಖದಲ್ಲಿ, ತಮ್ಮೆಲ್ಲರ ಸಮ್ಮುಖದಲ್ಲಿ ಇನ್ನೂ ಹೆಚ್ಚಿನ ಸಲಹೆಗಳು ಬಂದರೆ, ಏನಾದರೂ ಬಂದರೆ ಅದನ್ನು ಒಂದು ನಾವು ಸ್ವೀಕರಿಸಿ ಮುಂದೆ ಹೋರಾಟ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ಎಲ್ಲರೂ ಬಂದು ಇವತ್ತು ಈ ಸಂದರ್ಭದಲ್ಲಿ ತಮ್ಮ ನಮ್ಮೊಂದಿಗಿದ್ದು ತಮ್ಮ ಪ್ರಚಾರವನ್ನು ಕೊಡ್ತೀರಾ ಅಂತ ಕೇಳಿದ ಏನು ಸಬ್ಜೆಕ್ಟ್ ಸಿಗ್ತಿಲ್ಲ. ನನಗೆ SC/ST ಕ್ಷೇತ್ರ ಜಾಸ್ತಿ ಬಳಸಿದ್ದೀವಿ ಹಾಕೊಂಡು, ಅದಕ್ಕೆ ಇದು ಒಳ್ಳೇದಲ್ಲ. ಅದೇ ಕ್ಷೇತ್ರದಲ್ಲಿ ಬೇರೆ ಕೂಡ ಅಲ್ಲೇ ಫಂಡ್ ಕೊಡ್ತಾ ಇದ್ರೆ ಅಲ್ಲೇ ಕೊಡಿ, ಇಲ್ಲ ಅಂದರೆ ಅದನ್ನು ಬಾಂಡ್ ಇಶ್ಯೂ ಮಾಡಿ, ಬೇರೆ ಆಗಲ್ಲ ಬಾಂಡ್ ಇಶ್ಯೂ ಮಾಡಿ. ನಾವು ಕೇಳಿದ್ರೆ ನೀರೇ ಬೇಡ, 10 ಜನ ಬಂದು ನೀರೇ ಬೇಡ ಅಲ್ಲ. ಎಲ್ಲರಿಗೂ ಕೂಡ ಹೋಗ್ಬಿಟ್ಟು ಸೆಷನ್ ಮಾತಾಡಿ ಅನ್ನೋದನ್ನ ರೆಡಿ ಮಾಡಿ. ಯಾಕಂದರೆ 17% ಇರೋದು 21%, 24% ಅಂತ. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.